ಯಾವ ಪುರುಷಾರ್ಥಕ್ಕೋಸ್ಕರ ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡಲಾಗ್ತಿದೆ ಅನ್ನುವಂತ ಪ್ರಶ್ನೆ ಉದ್ಭವವಾಗುವಂತ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ಪದೇ ಪದೇ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಅದರ ಕುರಿತಾದಂತ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಈಗ ಅವೈಜ್ಞಾನಿಕ ಸಮೀಕ್ಷೆ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಏನ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಆ ಸಭೆಯಲ್ಲಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದ್ದು, ಈಗ ಗಮನಿಸ್ತಿದ್ದೀವಿ ನಾವು ಖಾಲಿ ಇರೋ ಮನೆಗಳಿಗೆ ಕೂಡ ಸಮೀಕ್ಷೆ ಮಾಡಲಾಗಿದ್ದಂತ ಸ್ಟಿಕ್ಕರ್ಗಳನ್ನು ಅಂಟಿಸ್ಬಿಟ್ಟು ಹೋಗ್ತಿದ್ದಾರೆ. ಇದ್ರ ಬಗ್ಗೆ ಸಚಿವರು ಬೇಸರ ವ್ಯಕ್ತಪಡಿಸಿದ್ದು, ಅವೈಜ್ಞಾನಿಕ ಸಮೀಕ್ಷೆಯ ಕುರಿತಾಗಿ ಸಚಿವ KH ಮುನಿಯಪ್ಪ, RB ತಿಮ್ಮಾಪುರ, HC ಮಹಾದೇವಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. SC ಸಮುದಾಯದ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವ ಆರೋಪವನ್ನ ಸ್ವತಃ ಸಚಿವರೇ ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ತಾ ಇದ್ರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರನ್ನ ಕರೆಸಿ ಚರ್ಚೆ ಮಾಡಿಸೋಣ ಅನ್ನುವಂತ ಭರವಸೆ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಎಲ್ಲ ನಾನು ನಿನ್ನೆ ಹೇಳಿದ್ದೀನಿ ನೋಡಿ, ಇಂತಹ ವಿಷಯಗಳಲ್ಲಿ 100% ಆಗುತ್ತೆ ಅಂತ ನಾವು ಯಾರು ಹೇಳೋದು. ಸ್ವಲ್ಪ ಏರುಪೇರು ಇರ್ಬೋದು, ಅದನ್ನ ಕಮಿಷನರ್ ನೋಡ್ಕೋತಾರೆ. ಸಿಬ್ಬಂದಿ ಅವರು ಸರಿಯಾಗಿ ಅದೇನಿದ್ರೆ ನಾನು ಕಮಿಷನರ್ ಜೊತೆ ಮಾತಾಡ್ತೇನೆ. ಪದೇ ಪದೇ ನಾನು ಮಾತಾಡ್ತೀನಿ. ಇಂಥವು ನೋಡಿ, ಒಂದು ಸರ್ವೆ ವಿಷಯದಲ್ಲಿ ಯಾರೋ ಒಬ್ಬ ಮಿಸ್ಟೇಕ್ ಮಾಡ್ತಾರೆ, ಟೋಟಲ್ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಂಥವು ಅಲ್ಲೊಂದು ಇಲ್ಲೊಂದು ಆಗಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಾನು ಮಾತಾಡ್ತೀನಿ. ಎಲ್ಲ ನಾನು ನಿನ್ನೆ ಹೇಳಿದ್ದೀನಿ ನೋಡಿ, ಇಂತಹ ವಿಷಯಗಳಲ್ಲಿ 100% ಆಗುತ್ತೆ ಅಂತ ನಾವು ಯಾರು ಹೇಳೋದು. ಸ್ವಲ್ಪ ಏರುಪೇರು ಇರ್ಬೋದು, ಅದನ್ನ ಕಮಿಷನರ್ ನೋಡ್ಕೋತಾರೆ. ಸಿಬ್ಬಂದಿ ಅವರು ಸರಿಯಾಗಿ ಅದೇನಿದ್ರೆ ನಾನು ಕಮಿಷನರ್ ಜೊತೆ ಮಾತಾಡ್ತೇನೆ. ಪದೇ ಪದೇ ನಾನು ಮಾತಾಡ್ತೀನಿ. ಇಂಥವು ನೋಡಿ, ಒಂದು ಸರ್ವೆ ವಿಷಯದಲ್ಲಿ ಯಾರೋ ಒಬ್ಬ ಮಿಸ್ಟೇಕ್ ಮಾಡ್ತಾರೆ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಅನೇಕ ಕಡೆ ಈ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳಿ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಹೋಗ್ತಿದ್ದಾರೆ. ಅದು ಪದ ಸ್ವಲ್ಪ ಹಾರ್ಶ್ ಇರ್ಬೋದು, ಬಟ್ ಲಿಟ್ರಲಿ ಕಳ್ಳರ ತರ ಮನೇಲಿ ಯಾರು ಇಲ್ಲದೆ ಇರೋದನ್ನ ಖಾತ್ರಿ ಮಾಡಿಕೊಂಡು ಸ್ಟಿಕ್ಕರ್ಗಳನ್ನು ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಅವ್ರನ್ನ ಕರೆದು ನಮ್ಮ ಮನೆ ಸಮೀಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಆವಾಗ ಕಾಟಾಚಾರಕ್ಕೆ ಬಂದು ಮಾತನಾಡಿಸಿ ಡೀಟೇಲ್ಸ್ ಏನು ಕೊಡ್ತಿದ್ದಾರೆ ಅನ್ನೋದನ್ನ ವೆರಿಫಿಕೇಶನ್ ಮಾಡದೆ ಸುಮ್ಮನೆ ಬರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆ ಚೀಟಿ ಏನು ಅಂಟಿಸ್ ಹೋಗ್ತಿದಾರಲ್ಲ, ಅದ್ರ ಮೇಲಿರೋ ಫೋನ್ ನಂಬರು ಕನೆಕ್ಟೇ ಆಗಲ್ಲ. ಅದ್ರ ಮೇಲಿರುವಂಥ ಸ್ಕ್ಯಾನಿಂಗ್ ಕೋಡು ಅದು ಎಲ್ಲದಕ್ಕೂ ಯೂಸ್ಲೆಸ್ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಹಿಂಗೆ ಮಾಡಿದ್ರೆ ಯಾರಿಗೆ ನ್ಯಾಯ ಒದಗಿಸುವಂತಹ ಸಮೀಕ್ಷೆ ಆಗಿ ಇದಾಗ್ತಿದೆ? ಯಾವ ಪುರುಷಾರ್ಥಕ್ಕೆ ಮಾಡಬೇಕಿದ್ನ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಾ, ಯಾವ ಪುರುಷಾರ್ಥಕ್ಕೆ ಸಮೀಕ್ಷೆ ಮಾಡ್ತಿದ್ದಾರೆ? ಇದಕ್ಕೆ ಮೀಸಲಿಟ್ಟಿರುವಂಥ ಬಜೆಟ್ ಎಷ್ಟು ವೇಸ್ಟು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಸಮೀಕ್ಷೆ ಮಾಡ್ತಿರೋ ರೀತಿ ನೋಡಿದ್ರೆ. ಆ್ಯಂಡ್ ಇದನ್ನ ವಿಪಕ್ಷಗಳೇನು ಆರೋಪ ಮಾಡ್ತಾ ಇಲ್ಲ, ಸ್ವಪಕ್ಷೀಯ ನಾಯಕರೇ CM ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿರೋದು. ಇದನ್ನ ಮುಂದಿನ ದಿನಗಳಲ್ಲಿ ಸಮೀಕ್ಷೆನ ಫೇಲ್ಯೂರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತಾ? ಪ್ರಜ್ವಲ, ಈ ಸಮೀಕ್ಷೆ ಶುರುವಾದಾಗಿಂದಲೂ ಕೂಡ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಗೊಂದಲಗಳು ಇದ್ದೇ ಇತ್ತು. ಆದ್ರೆ ಮುಗಿಯೋ ಹಂತದಲ್ಲಿ ಇರೋದ್ರಿಂದನೂ ಕೂಡ ಗೊಂದಲಗಳು ಮುಂದುವರೆದಿರುವಂತಹದ್ದು. ಅಂದ್ರೆ ಮನೆಗಳಿಗೆ ಕೇವಲ ಚೀಟಿ ಅಂಟಿಸಿ ಸರ್ವೆ ಮುಗೀತು ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಸಮೀಕ್ಷೆ ಮಾಡೋದಕ್ಕೆ ವಹಿಸ್ಕೊಂಡಿರ್ತಾರೆ ಅವರು ಹೇಳ್ತಾ ಇರುವಂತಹದ್ದು ಇದೀಗ ಇಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ. ಇದು ಕೇವಲ ಸಾರ್ವಜನಿಕರಷ್ಟೇ ಅಲ್ಲ, ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಒಂದಿಷ್ಟು ಜನ ಸಚಿವರುಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಹೋಗಿ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಅಂದ್ರೆ ವೆಚ್ಚ ಮಾಡಿ ನಾವು ಸರ್ವೆ ಮಾಡಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡ್ರೆ, ಈಗ ಇವರು ಕೇವಲ ಮನೆಗೋಗಿ ಚೀಟಿ ಅಂಟಿಸುವಂತಹ ಮೂಲಕ, ಚೀಟಿ ಅಂಟಿಸಿ ಸರ್ವೆ ಮುಗೀತು ಅನ್ನುವಂತಹದನ್ನ ಹೇಳೋ ಮೂಲಕ ಸರ್ವೆಯನ್ನೇ ಮುಗಿಸ್ತಾ ಇದ್ದಾರೆ. ಇದು ಯಾವ ರೀತಿಯ ಸರ್ವೆ? ಲೆಕ್ಕ ಎಲ್ಲಿ ಸಿಗುತ್ತೆ? ಯಾರ್ಯಾರು ಸರಿಯಾದ ರೀತಿಯಲ್ಲಿ ಸರ್ವೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಇದು ಕೇವಲ ಒಂದು ದಿನದ ಕಥೆ ಅಲ್ಲ, ಹಲವಾರು ದಿನಗಳಿಂದಲೂ ಕೂಡ ಇದೇ ಆಗಿದೆ ಅನ್ನುವಂತಹದ್ದು ಸಾರ್ವಜನಿಕರು ಕೂಡ ಆರೋಪ ಮಾಡ್ತಾ ಇರುವಂತಹದ್ದು. ನಿನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಯಾರೋ ಒಬ್ರು ಬರ್ತಾರೆ, ಬಂದು ಚೀಟಿ ಅಂಟಿಸ್ತಾರೆ, ಅಂಟಿಸ್ಬಿಟ್ಟು ಸರ್ವೆ ಮುಗೀತು ಅನ್ನುವಂತಹದನ್ನು ವಿಡಿಯೋ ಮಾಡ್ಕೊತಾರೆ, ಹೋಗ್ತಾರೆ. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕಿಲ್ವಾ? ಅಷ್ಟೆಲ್ಲ ಖರ್ಚು ಮಾಡಿ ಮೀಸಲಾತಿಯನ್ನ ನೀಡಬೇಕು ಅಥವಾ ಸರ್ವೆಯನ್ನ ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ವೆ ಮಾಡಿದಂತಹದ್ದು ಎಷ್ಟರ ಮಟ್ಟಿಗೆ, ಈ ರೀತಿ ಸರ್ವೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಪ್ರಜ್ವಲ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.